ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ನಾವು ಮಾಡ್ತಾ ಇರೋದು ಈಗ ಸಾಯಂಕಾಲ ಸ್ನ್ಯಾಕ್ಸ್ಗೆ ಚುರುಮುರಿ. ಚಳಿಗೆ ಖಾರವಾಗಿ ಚೆನ್ನಾಗಿರುತ್ತೆ, ಅದರಿಂದ ಅದನ್ನು ಮಾಡ್ತಾಯಿದ್ದೀವಿ ನೋಡಿ. ಈಗ ಮೊದಲಿಗೆ ನಾವು ಚುರುಮುರಿಗೆ ಚಟ್ನಿ ಮಾಡೋಣ. ಅದಕ್ಕೆ ಬೇಕಾಗಿರೋದು ಹಸಿಮೆಣಸಿನ್ಕಾಯಿ ಒಂದು 6-7, ಇದು ಜೀರಿಗೆ ಮೆಣಸು ಅರ್ಧ ಸ್ಪೂನು, ಒಂದು 6-7 ಎಸ್ಳು ಬೆಳ್ಳುಳ್ಳಿ, ಒಂದು ಇಂಚು ಶುಂಠಿ, ಒಂದು 5-6 ಕರಿಬೇವಿನ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಸ್ವಲ್ಪ ಕಾಳುಪ್ಪು ಹಾಕಿ ಇದನ್ನು ಚಟ್ನಿ ರುಬ್ಕೊಳ್ಳೋಣ. ಇದು ಒಂದು 10 ಜನ ತಿನ್ಬೋದು, ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಎತ್ತಿಕ್ಕೋಬೋದು. ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ, ಅಂಗಡೀಲಿ ತಿನ್ನೋ ಬದಲು. ಎಲ್ಲರೂ ತೋರಿಸಿರ್ತಾರೆ, ಆದರೂ ನಾನು ಒಂದು ಸಲ ತೋರಿಸ್ತಾ ಇದ್ದೀನಿ, ನಮ್ಮದೇ ಒಂದು ಇದಾಗಿರುತ್ತೆ. ಸ್ವಲ್ಪ ನೀರು ಹಾಕಿ ಗಟ್ಟಿ ರುಬ್ಕೊಳ್ಳಿ, ಆಮೇಲೆ ಇದಕ್ಕೆ ಹಾಕಿ ಸ್ವಲ್ಪ ತೆಳ್ಳೆ ಮಾಡ್ಕೊಳ್ಳಿ. ಇದನ್ನ ಒಂದು ಬಟ್ಲಿಗೆ ಹಾಕೊಳ್ಳೋಣ. ಹಾಕೊಂಡು ಗ್ರೀನ್ ಚಟ್ನಿ ರೆಡಿ. ಈಗ ಇದಕ್ಕೆ ಒಂದು ಬಟ್ಲು ಎಣ್ಣೆ, ಇದು ಚಟ್ನಿ ಪುಡಿ, ಈರುಳ್ಳಿ, ಕ್ಯಾರೆಟು, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಪೂರಿ ಮಾಡೋಣ. ಮೊದಲಿಗೆ ಕಡಲೆ ಬೀಜ, ಈರುಳ್ಳಿ, ಸ್ವಲ್ಪ ಕ್ಯಾರೆಟ್ ತುರಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ, ಅರ್ಧ ಸ್ಪೂನ್ ಚಟ್ನಿ ಪುಡಿ, ಅರ್ಧ ಸ್ಪೂನ್ ಹಸಿ ಖಾರ, ಒಂದು ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಪುರಿ ಹಾಕಿದ್ರೆ ಮೆತ್ತೆ ಹಾಕ್ಬಿಡುತ್ತೆ, ಅದಕ್ಕೆ ಫಸ್ಟು ಇದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ 3 ಕಪ್ ಪುರಿ ಹಾಕೋಣ. ಮಿಕ್ಸ್ ಮಾಡಿ ಚುರುಮುರಿ ರೆಡಿ. ಚುರುಮುರಿ ತಿನ್ನಿ, ರುಚಿ ನೋಡಿ ಮಾಡಿ ನಮಗೆ ಹೇಗಿದೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.